ಹಾಯ್, ಇದು ನನ್ನ 2ನೇ ಲಾಗ್ ಆಗಿದೆ. ನಮ್ಮ ಅಕ್ಕನ ಮಗ ಕಬಾಬ್ಗೆ ರೆಡಿ ಮಾಡ್ತಿದ್ದಾನೆ. ಅಕ್ಕ ಬಿರಿಯಾನಿ ಮಾಡ್ತಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ, ಕಬಾಬ್ ಸುಡ್ತಿದ್ದಾನೆ. ನಮ್ಮ ಅಕ್ಕನ ಮಗನಿಗೆ ತುಂಬ ಫೇವ್ರೇಟು ಕಲಸೋದು ಸುಡೋದು. ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಕಬಾಬ್ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ ಅದೇ ತಿಂದಿದ್ದು. ಅಪ್ಪ ಜೋಕಾಲಿಯಲ್ಲಿ ಆಟ ಆಡಿಸ್ತಾ ಇದ್ದಾರೆ ಪಾಪುನ. ಬೋಟಿ ಪಲ್ಯ, ಮಟನ್ ಸಾಂಬಾರು, ರೈಸು, ಬಿರಿಯಾನಿ, ಅನ್ನ ಮುದ್ದೆ ಮಾಡಿದರು ಮಧ್ಯಾಹ್ನ ಊಟಕ್ಕೆ. ಊಟ ಮಾಡ್ತಾ ಇದ್ದೀರಿ ಎಲ್ಲರೂ. ನಾನು ಎಲ್ಲಿ ಕೂತಿರ್ತೀನೋ ನನ್ನ ಮಕ್ಕಳೆಲ್ಲರೂ ನನ್ನ ಸುತ್ತನೇ ಕೂತಿರ್ತಾರೆ. ಮತ್ತು ನಮ್ಮ ಅಕ್ಕಂದಿರು ಅಷ್ಟೇ, ರೂಮಲ್ಲಿ ಕೂತ್ಕೊಂಡು ತುಂಬಾ ಹರಟೆ ಹೊಡೆದ್ರಿ, ಮಾತಾಡ್ತಾನೆ ಇದ್ರಿ. ಅದೇನು ಮಾತಾಡ್ತಿರೋ ಗೊತ್ತಿಲ್ಲ, ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತೀನಿ ನಾವಂತೂ. ಮಧ್ಯಾಹ್ನ ಊಟ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಅತ್ತೆ ಮನೆಗೆ ನಾನು ಬರ್ತಿದ್ದೀನಿ. ಅಕ್ಕವರೆಲ್ಲ ಹೋದರು. ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ನೋಡೋಣ ಕಾರ್ ಬೇಗ ಬರುತ್ತೋ ಆಟೋ ಬೇಗ ಬರುತ್ತಾ ಅಂತ ಬುಕ್ ಮಾಡಿದೆ. ನೋಡಿದ್ರೆ ಆಟೋ ನಮ್ಮ ಏರಿಯಾದಲ್ಲೇ ಇರೋದ್ರಿಂದ ಬೇಗ ಬಂತು. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು. ಡೇ ಮಾತ್ರ ಸೂಪರಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ರಿ ಫುಲ್ ಕಸಿನ್ಸ್ ಜೊತೆ ಎಲ್ಲ. ನೋಡಿ ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಅತ್ತೆ ಮನೆ, ಅಂದರೆ ನನ್ನ ಮನೆ. ನಾನು ಬರೋಕ್ಕೆ ಮುಂಚೆನೇ ಗೆಸ್ಟ್ ಬಂದಿದ್ರಾ, ಸೊ ಅತ್ತೆ ಬ್ಯುಸಿಯಾಗಿದ್ದರು. ನಾನು ಶಾಪಿಂಗ್ ಮಾಡ್ಕೊಂಬಂದಿದ್ದು ನನ್ನ ಮಗ ಹೇಳಿಬಿಟ್ಟಿದ್ದ. ಹೇಗೋ ಮಾಡಿ ಮ್ಯಾನೇಜ್ ಮಾಡಿದೆ. ನಮ್ಮ ದೊಡ್ಡಪ್ಪನ ಮಗಳು ಮತ್ತು ಅವರ ಹಸ್ಬೆಂಡು, ಅವ್ರ ಅತ್ತೆ ಮತ್ತು ನಮ್ಮ ಮನೆ ಹತ್ರ ಇರೋರವರು ರಿಲೇಟಿವ್ ಅಂದ್ಬಿಟ್ಟು ಕರೆಸಿದ್ದಾರೆ ಮಾತಾಡಲಿ ಅಂದ್ಬಿಟ್ಟು. ಅವರೆಲ್ಲ ಮಾತಾಡ್ಕೊಂಡು ಕೂತಿದ್ರು. ಅವ್ರಿಗೇನು ಬೇಕೋ ಅದು ಕೊಟ್ಬಿಟ್ಟು ನಾನು ಟೀ ಕಾಫಿ ಕೊಟ್ಬಿಟ್ಟು ಕೂತ್ಕೊಂಡಿದ್ದೆ ಅವ್ರ ಮಾತೆಲ್ಲ ಕೇಳಿಕೊಂಡು. ಇವರೆಲ್ಲ ಬಂದೋದ್ಮೇಲೆ ಮಾವ ಬಂದಿದ್ದರು. ಆರೆಂಜ್ ಶರ್ಟ್ ಹಾಕಿದಾರಲ್ಲ ಅವರು ನಮ್ಮ ಮಾವ, ಅಂದರೆ ನಮ್ಮ ಅತ್ತೆ ಅವರ ತಂಗಿ ಗಂಡ ಮತ್ತು ಅವ್ರ ಫ್ರೆಂಡ್ಸು ಇಬ್ಬರು. ಅವರು ಹೋದ್ಮೇಲೆ ನಾವು ಹರಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ನನ್ನ ಮಗನ ವಿಚಾರದಲ್ಲಿ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ರಿ. ನೋಡಿ ನನ್ನ ಮಗಳು ಕೂಡ ಹಾಸಿಗೆ ಮೇಲೆ ಪಲ್ಟಿ ಹೊಡಿತಾ ಇದ್ದಾಳೆ. ಮತ್ತು ಇಲ್ಲಿ ಆಟ ಆಡೋಕ್ಕೆ ಬಂದರು. ನಮ್ಮ ಅತ್ತೆ ರೂಮ್ ಬಾಲ್ಕನಿನ ಫುಲ್ಲು ಇದು ಮಾಡ್ಕೊಂಬಿಟ್ಟಿದ್ದಾರೆ, ಪ್ಲೇ ಏರಿಯಾ ಮಾಡ್ಕೊಂಬಿಟ್ಟಿದ್ದಾರೆ. ಮಕ್ಕಳು ಆಟ ಸಾಮಾನು ಹಾಕ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ಆಮೇಲೆ ಸರಿ ಕಿಚನ್ ಕ್ಲೀನ್ ಮಾಡೋಣ ಅಂತ ಅವರೆಲ್ಲ ಬಂದೋಗಿದ್ದು ಹಾಗೆ ಇತ್ತು. ಸರಿ ಕಿಚನ್ ಕ್ಲೀನ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇದೆಲ್ಲ ಎತ್ತಿಡಬೇಕಿತ್ತು. ಸರಿ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ಕಿಚನ್ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು. ಇದು ಬಂದು ದೊಡ್ಡದಾಗಿದೆ ಕಿಚನ್ನು. ಇದು ಫಂಕ್ಷನ್ಸ್ ಟೈಮಲ್ಲಿ ತುಂಬ ಜನ ಬಂದಾಗ ಈ ಕಿಚನ್ ಯೂಸ್ ಮಾಡ್ತೀರಿ. ನಾರ್ಮಲಾಗಿ ಡೈಲಿ ಯೂಸ್ ಮಾಡೋದು ಬೇರೆ ಕಿಚನ್ ಇದೆ. ನನ್ನ ಮಗಳು ಬಂದು ಈಗ ಆಟ ಆಡೋದಕ್ಕೆ ಹುಡ್ಕೊಂಡು ಬಂದುಬಿಟ್ಟಿದ್ದಾಳೆ ಕಿಚನ್ಗೆ. ಈ ಕಿಚನ್ನ ಅಫಿಷಿಯಲಾಗಿ ಮೇಂಟೈನ್ ಮಾಡಬೇಕಂತಲೇ ಇದರಲ್ಲಿ ಏನೋ ಅಷ್ಟೊಂದು ಮಾಡೋದಕ್ಕೆ ಹೋಗಲ್ಲ. ನೋಡಿ ಫಿಲ್ಟರ್ ಕೂಡ ಹಾಕ್ಸಿದ್ದಾರೆ. ಆ ಗೋಲ್ಡನ್ ಕಲರ್ ಇದು ಕಾಣ್ತಿದೆಯಲ್ಲ ನಲ್ಲಿಗೆ ಫಿಲ್ಟರ್ದು. ಅಂದರೂ ಮಾವ ತೊಗೊಂಡು ಬರ್ತಾರೆ. ಅದು ನೀರು ತುಂಬಾ ಫಿಲ್ಟರ್ ಆಗೋದಕ್ಕೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮಾವನೇ ತಂದುಬಿಡ್ತಾರೆ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡ್ತೀರಿ. ಫಿಲ್ಟರ್ ಕ್ಯಾನ್ ಯೂಸ್ ಮಾಡ್ತೀರಿ. ನಾರ್ಮಲಾಗಿ ಅಡುಗೆ ಎಲ್ಲ ಮಾಡಬೇಕಲ್ಲ ಅದಕ್ಕೆ. ಇವಳು ಆಟ ಆಡ್ತಾ ಇದ್ದಾಳೆ ಮಗಳು. ಅವಳಿಗೊಂದು ಖುಷಿ ಅದರಲ್ಲಿ ಆಡೋದ್ರಿಂದ. ಅದು ಓಪನ್ ಮಾಡಿ ಡ್ರಾಯರ್ ತೆಗ್ದು ಬಿಸಾಕ್ತಾ ಇರ್ತಾಳೆ. ಇವತ್ತೇನೋ ಮೂಡ್ ಚೆನ್ನಾಗಿತ್ತು. ಮತ್ತು ನಮ್ಮ ರೂಮ್ಗೆ ಹೋಗೋಣ ಅಂದ್ಬಿಟ್ಟು ಸ್ಟೆಪ್ಸ್ ಹತ್ತಾ ಇದ್ದಾಳೆ. ಮೇಲೆ ಹೋಗಿ ನನ್ನ ರೂಮ್ ಬಾಲ್ಕನಿಯಲ್ಲಿ ಆಟ ಆಡ್ತಾ ಇದ್ದಾಳೆ. ಅಲ್ಲೇ ಸ್ವಲ್ಪ ಟಾಯ್ಸ್ ಹಾಕಿದ್ದೀರಿ. ಸೊ ರೂಮಲ್ಲಿ ಆಟ ಆಡ್ತಾ ಇದ್ದಾಳೆ. ಆಮೇಲೆ ಸ್ವಲ್ಪ ಟೈಮ್ ಇತ್ತು ಅಂತ ಐರನ್ ಮಾಡೋಣ ಅಂತ ಐರನ್ ಮಾಡ್ತಾಯಿದ್ದೀನಿ. ತುಂಬಾ ಬಟ್ಟೆ ಇತ್ತು ಐರನ್ ಮಾಡೋದು. ಇಷ್ಟು ದಿನ ತುಂಬ ಕೆಲಸ ಇತ್ತಂತ ಆಗ್ತಾ ಇರಲಿಲ್ಲ. ಸ್ವಲ್ಪ ಟೈಮ್ ಇತ್ತು ಅಂತ ಐರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಸ್ವಲ್ಪ ಮಾಡಿದ್ನೋ ಬಿಟ್ಟನೋ ಅಷ್ಟೊತ್ತಿಗೆ ಮಗಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ನಿದ್ದೆ ಬಂದಿತ್ತು. ಸರಿ ಸ್ವಲ್ಪ ಫೀಡ್ ಮಾಡಿ ಮಲಗಿಸೋಣ ಅಂದ್ಬಿಟ್ಟು ಅವಳನ್ನ ಮಲಗಿಸ್ತಾ ಇದ್ದೀನಿ. ನನ್ನ ಮಗ ಪೇಂಟಿಂಗ್ ಮಾಡ್ತಾ ಇದ್ದಾನೆ. ಸ್ಕೂಲಲ್ಲಿ ಮಾಡಿ ರೂಢಿಯಾಗಿ ಮನೇಲಿ ಡೈಲಿ ತಲೆ ತಿಂತಾನೆ. ಸರಿ ಸೈಲೆಂಟಾಗಿ ಆಟ ಆಡ್ಕೊಂಡ್ಲೆ ಅಂತ ಕೊಟ್ಬಿಡ್ತೀನಿ. ಎಲ್ಲರ ಬಟ್ಟೆನೂ ಐರನ್ ಮಾಡ್ತೀನಿ. ಅತ್ತೆ ಮಾವ ನಮ್ಮದು ಫುಲ್ ಫ್ಯಾಮಿಲಿದೇನೆ ಐರನ್ ಮಾಡಿ ಎತ್ತಿಟ್ಕೊತೀರಿ. ಇದು ಅತ್ತೆ ಟಾಪು. ಈ ವಿಡಿಯೋನ ನನ್ನ ಮಗನ ಕೈಲಿ ಮಾಡಿಸಿದ್ದೀನಿ. ಸೊ ಅದಕ್ಕೆ ತಲೆ ಇಲ್ಲ. ಓಕೆ, ಒಂದು ಲೆವೆಲ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ. ಅದಾದಮೇಲೆ ಒಂದು ಟಾಪ್ಗೆ ಐರನ್ ಮಾಡೋಷ್ಟಕ್ಕೆ ಹೋಗಿ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಆಯಿತು, ಕೋಳಿ ನಿದ್ದೆ ಎದ್ಬಿಟ್ರು ಇಬ್ಬರೂ. ಐರನ್ ಮಾಡಿದ್ದು ಸ್ವಲ್ಪನೇ ಆಯಿತು. ಅದಕ್ಕೆ ಸರಿ ಕೆಳಗೆ ಕಾಫಿ ಮಾಡೋಣ ಅಂದ್ಬಿಟ್ಟು ಕಿಚನ್ಗೆ ಹೋದೆ. ಕಾಫಿ ಮಾಡಿಕೊಂಡೆ ಎಲ್ರಿಗೂ. ಎಲ್ಲರೂ ಇದ್ದಾಗ ಎಲ್ರಿಗೂ ಒಟ್ಟಿಗೆ ಕಾಫಿ ತೊಗೊಂಡು ಕೊಡೋದು ಅದು ಒಂಥರ ಖುಷಿ ಕೊಡುತ್ತೆ. ನನಗೆ ತುಂಬ ಇಷ್ಟ ಈ ಥರ ಸರ್ವ್ ಮಾಡೋದು. ಹಂಗಾಗಿ ತೊಗೊಂಡು ಹೋಗ್ತಾಯಿದ್ದೀನಿ. ಅತ್ತೆ ಮಾವ ಗೊತ್ತಿಲ್ವಲ್ಲ ವೀಡಿಯೋ ಮಾಡ್ತಿರೋದು, ವ್ಲಾಗ್ಸ್ ಮಾಡ್ತಿರೋದು. ಸೊ ಅದಕ್ಕೆ ಕಿಚನಿಂದ ಡೈನಿಂಗ್ ಟೇಬಲ್ ಹತ್ರ ಹೋಗೋಷ್ಟೊತ್ತಿಗೆ ಆಫ್ ಮಾಡ್ತಾಯಿದ್ದೀನಿ ವೀಡಿಯೋನ. ಮಾವ, ಅತ್ತೆ, ನನ್ನ ಮಗ,
ನಾನು ಎಲ್ಲರೂ ಕಾಫಿ ಕುಡಿತಾ ಇದ್ದೀರಿ ಒಟ್ಟಿಗೆ. ಟೈಮ್ ಇತ್ತು, ಅದಕ್ಕೋಸ್ಕರನೇ ಸರಿ ಬಟ್ಟೆ ಎಲ್ಲ ಮಡ್ಚಿಟ್ಬಿಡೋಣ ಅಂತ ಮಡ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮಗ ಆಟಾಡ್ತಾ ಇದ್ದ. ಅಡುಗೆ ಏನು ಮಾಡೋಷ್ಟಿರಲಿಲ್ಲ, ಎಲ್ಲ ಆಗಿತ್ತು. ನಾನು ಬಟ್ಟೆ ಮಡ್ಚಿ ಮುಗಿಸೋಷ್ಟೊತ್ತಿಗೆ ಅತ್ತೆನೂ ಪಾಪ ಕಿಚನ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು, ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟಿದ್ರು. ಆಲ್ಮೋಸ್ಟ್ ಆಯಿತು ಎಲ್ಲ ಬಟ್ಟೆ ಮಡಚಿದ್ದು. ಆಮೇಲೆ ಎಲ್ಲ ರೂಮ್ಗೂ ತೊಗೊಂಡೋಗಿ ಇಟ್ಬಿಟ್ಟು ಡಿಸ್ಪ್ಯಾಚ್ ಮಾಡಿಬಿಟ್ಟೆ ಅತ್ತಗೆ. ಬಟ್ಟೆ ಅತ್ತೆ ಒಗಿತಾರೆ, ಅದನ್ನು ಮಾವ ತೊಗೊಂಡು ಬಂದು ಇಡ್ತಾರೆ. ಬಟ್ಟೆ ಎಲ್ಲ ಮಡಚಿಬಿಟ್ಟು ಅವರ ರೂಮಲ್ಲಿ ನಾನು ಇಟ್ಬಿಡ್ತೀನಿ. ಐರನ್ ಮಾಡೋದಿದ್ರೆ ಅದು ಸಪ್ರೇಟ್ ಇಟ್ಕೊಂಡು ಅದನ್ನು ಐರನ್ ಮಾಡಿ ಇಟ್ಬಿಡ್ತೀನಿ. ನಮ್ಮ ಅತ್ತೆ ಡ್ಯೂಟಿ ಸ್ಟಾರ್ಟ್ ಆಗಿದೆ. ನನ್ನ ಮಗನ ತಿನ್ನಿಸ್ತಾ ಇದ್ದಾರೆ, ಅವ್ನು ಗೇಮ್ ಆಡ್ತಾ ಇದ್ದಾನೆ. ಅದಾದಮೇಲೆ ನನ್ನ ಮಗಳಿಗೆ ಸ್ಟಾರ್ಟ್ ಮಾಡಿಕೊಂಡ್ರು, ಇವಳಿಗೂ ತಿನ್ನಿಸಿದ್ದಾಯಿತು.